ನಮಸ್ಕಾರ. ಸ್ಟಾರ್ ಆಫ್ ಶಿವಮೊಗ್ಗ ಸುದ್ದಿಗೆ ಸ್ವಾಗತ. ನಾನು ಶ್ರುತಿ. ರಿಪ್ಪನ್ಪೇಟೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ. ರಿಪ್ಪನ್ಪೇಟೆ ಜುಲೈ 26 ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ದೇಶಭಕ್ತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು. ಇದೇ ವೇಳೆ ಭಾರತ ಮಾತೆಗೆ ಜಯ ಎಂಬ ಜಯಘೋಷ ಮೊಳಗಿಸಿ ದೇಶದ ಏಕತೆ, ಅಖಂಡತೆ ಹಾಗೂ ಭಾರತೀಯ ಸೈನಿಕರ ಶೌರ್ಯವನ್ನು ಸ್ಮರಿಸಲಾಯಿತು. ಅದೇ ರೀತಿ ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲೂ ಸಹ ಎಲ್ಲರೂ ಸೇರಿಕೊಂಡು ವಿಜಯೋತ್ಸವ ದಿವಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ 27 ವರ್ಷ ಆಯಿತು. ಕಾರ್ಗಿಲ್ ಯುದ್ಧ ಆಗಿ 27 ವರ್ಷ ಆಯಿತು. ಇದರಲ್ಲಿ ಹುತಾತ್ಮ ಆದಂಥ 527 ಜನರನ್ನು ಈ ದಿವಸ ಕಳ್ಕೊಂಡಿದ್ದೀವಿ. ಅದು ದುಃಖ ಆಗುತ್ತೆ ನಮಗೆ. ನಮ್ಮ ದೇಶಕ್ಕೆ ಅದು ಗೌರವ ಕೊಡಲ್ಲ, ದೇಶದ ಜಯವನ್ನು ಸ್ವೀಕರಿಸಲ್ಲ ಅಂತ ಹೇಳಿದ್ರೆ ಅದು ಅಪಮಾನದ ಸಂಗತಿ. ಹಾಗಾಗಿ ಈ ಯಾರು ಕಾಪಾಡಬೇಕು ಅಲ್ಟಿಮೇಟ್ಲಿ ದೇಶ ಅಂತ ಹೇಳಿದ್ರೆ ಈ ಕಟ್ಟ ಕಡೆಯ ಪ್ರಜೆ, ಆ ಸೈನಿಕರ ಪಾತ್ರವನ್ನು ವಹಿಸ್ಕೊಳ್ಬೇಕಾಗತ್ತೆ ನಾವೆಲ್ಲರೂ. ಹಾಗಾಗಿ ನಮ್ಮ ದಂಧೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ದೇಶಕ್ಕೆ ಯಾವುದೇ ರೀತಿಯಲ್ಲಿ ದ್ರೋಹ ಆಗತ್ತೆ ಅದನ್ನು ಸ್ವೀಕಾರ ಮಾಡಬಾರ್ದು. ಎಲ್ಲೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭ ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ, ದೇಶದ ಧ್ವಂಸ ಕುರ್ಚಿನ ಭಾಗಿಯಾಗ್ತಾನೆ, ದೇಶದ ವಿರುದ್ಧ ಯೋಚನೆ ಮಾಡ್ತಾರೆ ಅಂದಾಗ ಶೆಡ್ತಿರ್ಬೇಕಾದಂಥ ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಕೇವಲ ಜುಲೈ 26 ಒಂದು ಕಾರ್ಯಕ್ರಮ, ಒಂದು ದಿನದ ಕಥೆ ಆಗದೆ ಇಡೀ 365 ದಿನ ನಮ್ಮ ಜೀವನ ಪೂರ್ತಿ ಈ ದೇಶಕ್ಕಾಗಿ ಅರ್ಪಣೆ ಮಾಡುವಂಥ ಮಾನಸಿಕ ಸ್ಥಿರತೆಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ಅಂತ ಘೋಷಣೆ ಕೂಗ್ತಾ ಪೊಲೀಸರು ನೀವೇನು ಮಾಡ್ತೀರಾ ಮಾಡಿ ಅಂತ ನೇರವಾಗಿ ಸವಾಲು ಹಾಕ್ತಾ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಈ ಪರಿಸ್ಥಿತಿಗೆ ನಮ್ಮ ದೇಶ ಬಂದಿದೆ ಅಂತ ಹೇಳಿದ್ರೆ ದೇಶಭಕ್ತರಾದ ನಾವೆಲ್ಲ ಸುಮ್ಮನೆ ಇರೋದು ಇದಕ್ಕೆ ಅವರಿಗೆ ಪ್ರೇರಣೆ ಆಗಿದೆ. ಅವರು ಇನ್ನೂ ಬೆಳೀತಾರೆ. ನಮ್ಮ ಸರ್ಕಾರ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಕಾರ್ಗಿಲ್ ವಿಜಯವು ಭಾರತೀಯ ಸೇನೆಯ ಧೈರ್ಯ, ಶೌರ್ಯ ಮತ್ತು ತ್ಯಾಗದ ಪ್ರತೀಕವಾಗಿದೆ. ದೇಶದ ಗಡಿಗಳನ್ನು ರಕ್ಷಿಸಿದ ವೀರ ಯೋಧರ ಸೇವೆಯನ್ನು ಪ್ರತಿಯೊಬ್ಬ ಭಾರತೀಯರು ಸದಾ ಗೌರವದಿಂದ ಸ್ಮರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ದೇವರಾಜ್ ಕೆರೆಹಳ್ಳಿ, ರಾಘವೇಂದ್ರ ಎನ್, ಸಂತೋಷ್ ವೈ, ಕುಮಾರ್ ಆರ್ಮಿ, ಪದ್ಮಾವತಿ ಆರ್ಮಿ, ಮನಸ್ಸೆ ಆನಂದ್, ಸುಧೀಂದ್ರ ಪೂಜಾರಿ, ಆರ್.ಟಿ. ಗೋಪಾಲ್, ಸುಂದರೇಶ್, ಫ್ಯಾನ್ಸಿ ರಮೇಶ್, ಮಂಜುನಾಥ್ ಆಚಾರ್, ಕಗ್ಗಲಿಂಗಪ್ಪ, ಗಣೇಶ್ ಎ.ಆರ್., ಶ್ರೀನಿವಾಸ್ ಆಚಾರ್, ಗಣೇಶ್ ಕುಕ್ಕಳ್ಳಿ, ಗುರುರಾಜ್, ಉದಯ್ ಸೇರಿದಂತೆ ಹಲವು ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ದೇಶಭಕ್ತರು ಭಾಗವಹಿಸಿದ್ದರು. ಇದೇ ವೇಳೆ ಪದ್ಮಾ, ಸುರೇಶ್, ನಾಗರತ್ನ, ದೇವರಾಜ್, ಸೀತಮ್ಮ, ರಾಜಪ್ಪ, ಗೀತಾ, ಕರಿಬಸಪ್ಪ, ಪದ್ಮಕುಮಾರ್, ಲಕ್ಷ್ಮೀ ಶ್ರೀನಿವಾಸ್, ಭವಾನಿ ದಿವಾಕರ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಗಿಲ್ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ವರದಿಗಾರ ಗಣೇಶ್, ರಿಪ್ಪನ್ಪೇಟೆ ಜೊತೆ, ಸ್ಟಾರ್ ಆಫ್ ಶಿವಮೊಗ್ಗ.